ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಅದ್ ಯಾವ ಆಧಾರದ ಮೇಲೆ ಗಿಲ್ಲಿಗೆ ಕಳಪೆ ಕೊಟ್ರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಅಂಡ್ ಚಂದ್ರಪ್ರಭಾ ಅವನಿಗೆ ಕಳಪೆ ಕೊಟ್ಟಿದ್ದು ನನಗೇನು ಆಶ್ಚರ್ಯ ಅನ್ನೋದಕ್ಕಿಂತ ಚಂದ್ರಪ್ರಭಾಗೆ ಅದ್ ಹೆಂಗೆ ಗುರು ಮಾಡು ಒಂದು ಉತ್ತಮ ಅಂತ ಕೊಡ್ತಾನೆ ಅಂತ ಅರ್ಥ ಆಗ್ತಿಲ್ಲ. ಓಕೆ, ನಿಮ್ಗೆ ಸಪೋರ್ಟ್ ಮಾಡ್ದ, ಲೆಟರ್ ಕೊಟ್ಟ ಅಂದಿದ್ ಮಾತ್ರಕ್ಕೆ ಉತ್ತಮ ಕೊಟ್ಬಿಡದ ಏನು ಅಂತ ಅರ್ಥ ಆಗಿಲ್ಲ. ನಿನ್ನೆ ಎಪಿಸೋಡ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ. ಅಲ್ಲಿ ಕಳಪೆ ಇವನಂತೆ ಯಾರು ಗಿಲ್ಲಿ ಅಂತೆ, ಉತ್ತಮ ಚಂದ್ರಪ್ರಭಾ ಅಂತೆ. ಅವತ್ತು ರಘುನು ಅದೇ ತಪ್ಪು ಮಾಡಿರುವಂಥದ್ದು, ಪಕ್ಕ ಉಗಿಸ್ಕೊಂತಾರೆ ಈ ಸರಿ. ಅಲ್ಲ, ಯಾವ ಆಧಾರದ ಮೇಲೆ ಕಳಪೆ ಕೊಟ್ರಿ ಗಿಲ್ಲಿಗೆ? ಯಾವ ಆಧಾರದ ಮೇಲೆ ಮಾಡುವವರು ಉತ್ತಮ ಕೊಟ್ರು ಚಂದ್ರಪ್ರಭಾಗೆ? ಏನ್ ದಬಾಕಿದಾನೆ ಅವನು? ಪಕ್ಕದಲ್ಲೇ ಕೂತ್ಕೊಂಡು ಪಕ್ಕದಲ್ಲಿರುವಂತವ್ರಿಗೆ ಚೂರಿ ಹಾಕೋನು ಚಂದ್ರಪ್ರಭಾ. ಸೊ ಅವನ ವ್ಯಕ್ತಿತ್ವ ನೆಟ್ಟಗಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಉತ್ತಮ ಅಂತ ಕೊಡ್ತೀರಾ ನೀವು. ಕಾವ್ಯ ಬಗ್ಗೆ ಗಿಲ್ಲಿ ಅಂತ ಬಂದಾಗ ಏನೋ ಒಂದು ಸಂಬಂಧ ಕಟ್ಟಿ ಏನೋ ಒಂದು ಪ್ರೂವ್ ಮಾಡ್ಲಾಕ್ ಹೊಂಟಿದ್ದ ಅವನು. ಇದು ವ್ಯಕ್ತಿತ್ವಗಳ ಒಂದು ಆಟ ಅಂತಂದಾಗ ಈ ವಾರ ಪೂರ್ತಿ ಟಾಸ್ಕು ಅವನ ವ್ಯಕ್ತಿತ್ವದ ಮೇಲೆ ಹೆಂಗೆ ನೀವು ಕೊಡ್ತೀರಾ ಅಂತ. ಆಮೇಲೆ ಗಿಲ್ಲಿಗೆ ಯಾವಳ ಒಬ್ಬಳು ಬಂದ್ಬಿಟ್ಟು ಅವನ ಮೇಲೆ ಹ್ಯಾಂಡಲಿಂಗ್ ಮಾಡ್ತಾಳೆ. ಸೊ ಅವಳನ್ನ ಕಳಪೆ ಅಲ್ಲ ಅವಳು, ಸೊ ಹೊಡ್ಸ್ಕೊಂಡವನು ಕಳಪೆ. ಇದು ಯಾವ ಊರು ನ್ಯಾಯ ಗುರು ಇದು? ಆಮೇಲೆ ಬಿಗ್ ಬಾಸ್ ಅವರು ಸ್ವಲ್ಪ ಹೆಂಗ್ ನಡೀತಿದೆ ಗೇಮ್ ಅನ್ನೋದನ್ನ ಅರ್ಥ ಮಾಡ್ಬೇಕು. ಹೊರಗಡೆ ಏನ್ ಪೋಟ್ರೆ ಆಗ್ತಿದೆ, ಸೊ ಅದನ್ನ ಅಟ್ಲೀಸ್ಟ್ ಸ್ವಲ್ಪ ಅನಲೈಸ್ ಮಾಡಿ ಕೇಳ್ತಿರಲ್ಲ. ಸೊ ಇನ್ನೇನು ಫ್ರೈಡೇ ದಿನ ಕೇಳ್ತಿರಲ್ಲ, ಬೆಳಿಗ್ಗೆ ಒಂದು ಪೋಸ್ಟ್ ಹಾಕ್ತೀರಾ ನೀವು, ಕಿಚನ್ ಪಂಚಾಯತಿಲಿ ಯಾವ್ದನ್ನ ಡಿಸ್ಕಸ್ ಮಾಡ್ಬೇಕು ಅನ್ನೋ ರೀತಿನಲ್ಲಿ. ಈಗ ಹೇಳ್ತಾ ಇದೀವಲ್ಲ, ಕೆಲವೊಂದನ್ನ ತಗೊಳ್ಳಿ. ವೀಕೆಂಡ್ ಅಲ್ಲಿ ಪಂಚಾಯತ್ಗಳಿಗೆ ದಯವಿಟ್ಟು ಆ ಒಂದು ಕಳಪೆ ಉತ್ತಮನ ಎರಡೂನ ಸ್ವ್ಯಾಪ್ ಮಾಡಿ, ಚೇಂಜ್ ಮಾಡಿ. ಫಸ್ಟು ಆ ಕಳಪೆನ ತೆಗಿರಿ, ಉತ್ತಮ ತೆಗಿರಿ. ಬೇರೆ ಯಾರು ಡಿಸರ್ವ್ ಇದೆ ಅವ್ರಿಗೆ ಕೊಡಿ. ಅಟ್ಲೀಸ್ಟ್ ಅವ್ನು ಚಂದ್ರಪ್ರಭಾ ಯಾವುದೇ ಆ್ಯಂಗಲಿಂದನೂ ಕೂಡ ಅವನು ಉತ್ತಮ ಆಗಕ್ಕೆ ಲಾಯಕೆ ಇಲ್ಲ. ಅವನು ಮಾಳು ಏನಕ್ಕೆ ಕೊಟ್ಟ ಅಂತಂದ್ರೆ, ಅವನಿಗೆ ಆ ಲೆಟರ್ ಸಿಗ್ಲಿಕ್ಕೆ ಧ್ರುವಂತು ಮತ್ತೆ ಚಂದ್ರಪ್ರಭಾ ಸಹಾಯ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವ್ನು ದಾನ ಮಾಡಿರೋವಂಥದ್ದು ಅಷ್ಟೇನೆ. ಮಾಳು ಕೂಡ ಅಷ್ಟೇನೆ, ಏನೋ ಕ್ಯಾಪ್ಟನ್ ಆಗಿದ್ದಾನೆ ಜನಗಳ ಒಂದು ಇದರಿಂದ, ಓಕೆ. ಬಟ್ ಡಿಸಿಷನ್ ಅಂತ ಬಂದಾಗ ಕರೆಕ್ಟಾಗಿ ತಗೊಬೇಕಲ್ಲಿ. ಯಾವನ್ ಡಿಸರ್ವಿಂಗ್ ಇದ್ದಾನೆ ಅವನಿಗೆ ಸಿಗ್ಬೇಕು. ಸುಮ್ಮನೆ ಯಾವನಿಗೋ ತಂದ್ಬಿಟ್ಟು ಕೊಟ್ಬಿಟ್ರೆ ಅಯ್ಯೋ ಶಿವ. ಆಮೇಲೆ ಹಾಗೆ ಹೇಳದ್ನಲ್ಲ ಗಿಲ್ಲಿನ, ಅವು ಯಾವ ಆಧಾರದ ಮೇಲೆ ಅವನಿಗೆ ಕಳಪೆ ಕೊಟ್ರು ಅಂತ ಒಂದು ಆಧಾರ ಹೇಳಿ ನೋಡೋಣ. ಅದು ಯಾವುದೋ ಒಂದು ಇಬ್ರು ಟಾಸ್ಕ್ ಏನೋ ಕೊಟ್ಟರು, ಟಾಸ್ಕಲ್ಲಿ ಕರೆಕ್ಟಾಗಿ ಮಾಡಲಿಲ್ಲ ಹಾಗೆ ಹೀಗೆ ಅಂತ. ಆ ಟಾಸ್ಕಲ್ಲಿ ಆಗಿರುವಂಥ ವಿಷಯನೇ ಬೇರೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಕಂಪ್ಲೀಟ್ ಆಗಿ ಏನೇನು ನಡೆದಿದೆ ಅಂತ. ಅಂಡ್ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿರುವಂಥದ್ದು, ನಮ್ಮ ಬ್ರ್ಯಾಡ್ ಚಿತ್ರತಂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿರ್ತಾರೆ. ಆ್ಯಂಡ್ ಎಂಟ್ರಿ ಕೊಟ್ಟಾದ್ಮೇಲೆ ಮಾತುಕತೆ ಆದಮೇಲೆ ಸೊ ಅವರ ಒಂದು ಸಿನಿಮಾ ಬಗ್ಗೆ, ಅದ್ರ ಜೊತೆಗೆ ಅಲ್ಲಿ ಕ್ಯಾಪ್ಟನ್ ಮಾಳು ಅಂತ ಘೋಷಣೆ ಬೇರೆ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಸುಮಾರು ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂತ ಅನ್ಸುತ್ತೆ. ಒಂದು ಜಾನು ಮೇ ಬಿ ಕಾವ್ಯ ಅಂತ ಇತ್ತು ಅಂತ ಅನ್ಸುತ್ತೆ. ಬಟ್ ಅಗೇನ್ ಮಾಳು ಅಂತ ಅಂದಮೇಲೆ ಅವನಿಗೆ ಅದನ್ನ ನಿರೀಕ್ಷೆ ಇರಲಿಲ್ಲ. ಸೊ ಅವನು ಕ್ಯಾಪ್ಟನ್ ಆಗಿರುವಂಥದ್ದು ಅವನಿಗೆ ಒಂಥರ ಆಶ್ಚರ್ಯ. ಅವ್ನ ಅಭಿ ಹತ್ರ ಮಾತಾಡೋ ಟೈಮಲ್ಲಿ ಹೇಳ್ತಿದ್ದ, ನಾನು ಕ್ಯಾಪ್ಟನ್ನ, ನಾನು ಕನಸು ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ ಅಂತ ಅವನೇ ಹೇಳ್ತಿದ್ದ. ಹಂಗೆ ಏನೋ ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಕೆಲವೊಂದು ಅದೃಷ್ಟಗಳು ಹಂಗೆ ಒಲ್ದು ಬರ್ತವೆ. ಸೊ ಇವಾಗ ಮಾಳು ಬಂದಿದೆ ಅಂತಲೇ ಹೇಳ್ಬೋದು. ಬಟ್ ಏನೋ ಸಿಕ್ಕಿದೆ ಎಲ್ಲ ಓಕೆ. ಬಟ್ ಕ್ಯಾಪ್ಟನ್ ಆದಮೇಲೆ ನಿಮ್ಮ ಡಿಸಿಷನ್ಗಳು ಹೆಂಗಿರ್ತವೆ ಅನ್ನೋದು ಮುಖ್ಯ ಆಗುತ್ತೆ. ಬಟ್ ಒಂದರಲ್ಲಿ ಆಲ್ರೆಡಿ ಫೇಲ್ ಆಗಿದ್ದಾನೆ. ಚಂದ್ರಪ್ರಭಾಗೆ ಋಣ ಐತೆ ಅವನ ಮೇಲೆ, ಸೊ ಆ ಋಣನ ತೀರ್ಸ್ಕೊಂಡ ಅಂತ ಹೇಳ್ಬೋದು. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದಮೇಲೆ ಅಲ್ಲಿ ಮನೆ ಕೆಲಸ ಒಂದು ಹಂಚುವಂಥ ಪ್ರಕ್ರಿಯೆ ನಡೆಯುತ್ತೆ. ಅಗೇನ್ ಅಲ್ಲಿ ಮಾಳು ಅದನ್ನ ಒಂದು ರೇಂಜಿಗೆ ಮಾಡ್ದ. ಬಿಕಾಸ್ ಲಾಸ್ಟ್ ವೀಕಲ್ಲಿ ಯಾರು ಅದಕ್ಕಿಂತ ಮುಂಚೆ ವೀಕಲ್ಲಿ ಏನು ಮಾಡಿರ್ತಾರೆ, ಸೊ ಅದನ್ನ ಒಂದು ಕೆಲಸ ಹಂಚುವಂಥದ್ದು ಅದು ಮಾಡೇ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಅಲ್ಲ. ಸಿಚುವೇಶನ್ಗಳು ಬಂದಾಗ, ಸೊ ಕಷ್ಟದ ಸಿಚುವೇಶನ್ಗಳು ಬಂದಾಗ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತಾನೆ ಅನ್ನೋವಂಥದ್ದು ಮುಖ್ಯ ಆಗುತ್ತೆ. ಸೊ ಅದನ್ನ ನೋಡೋಣ, ಮುಂದೆ ಹೋಗ್ತಾ ಮುಂದಿನ ವಾರಗಳಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಈ ವಾರ ಯಾವುದೇ ಟಾಸ್ಕ್ ಇರಲಿಲ್ಲ. ಸೊ ಮುಂದಿನ ವಾರ ಪಕ್ಕ ಟಾಸ್ಕ್ಗಳಿರ್ತವೆ, ಪಕ್ಕ ಗಲಾಟೆಗಳಾಗ್ತವೆ. ಸೊ ಆ ಟೈಮಲ್ಲಿ ಒಬ್ಬ ಕ್ಯಾಪ್ಟನ್ ಆದಂಥವನು ಸೊ ಹೇಗೆ ಅದನ್ನು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾನೆ ಅನ್ನೋವಂಥದ್ದು ನೋಡಬೇಕು. ಓಕೆ. ಆ್ಯಂಡ್ ಮೇ ಬಿ ಕೆಲವು ಟಾಸ್ಕ್ಗಳಲ್ಲಿ ಅವನೇ ಉಸ್ತುವಾರಿ ಮಾಡಬೇಕಾಗತ್ತೆ. ಸೊ ಅಂಥ ಟೈಮಲ್ಲಿ ಗೊತ್ತಾಗುತ್ತೆ ಒಂದು ಕ್ಯಾಪ್ಟನ್ಸಿ ಹೇಗಿರುತ್ತೆ ಅನ್ನೋವಂಥದ್ದು. ಓಕೆ. ಇದ್ರ ಜೊತೆಗೆ ಅಲ್ಲಿ ಮನೆ ಕೆಲಸ ಹಂಚುವಂಥದ್ದೆಲ್ಲ ಮುಗಿಯುತ್ತೆ. ಬಟ್ ಒಬ್ಬರಲ್ಲಿ ಕಿರಿಕ್ ಮಾಡುವಂಥದ್ದು ರಿಷಾ ಅವರು, ನನ್ನ ಬಾತ್ರೂಮ್ ಕ್ಲೀನ್ ಮಾಡಲ್ಲ, ಹಾಗೆ ಹೀಗೆ ನನ್ನ ಪರ್ಸ್ನಲ್ ಇಶ್ಯೂ ಇದೆ. ಅಲ್ಲ, ಇವರೆಲ್ಲ ಏನು ರೆಸಾರ್ಟ್ಗೆ ಹೋಗಿದಾರ ಅಂತ? ಬೇರೆಯವರೆಲ್ಲ ಮಾಡ್ಬೇಕಂತೆ, ಇವಳು ಮಾಡಲ್ವಂತೆ. ಎಂತ ಗಾಂಚಲ್ಲಿ ಇರ್ಬೇಡ ಮತ್ತೆ. ಅಲ್ಲಿ ಬೇರೆ ಹೋಗಲ್ಲ, ಅಳ್ಕೊಂಡು ಕುತ್ಕೊಂಡು ಹೇಳೋವಂಥದ್ದು ಕ್ಯಾಮ್ರಾಗಳಿಗೆ, ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಮಾಡುವವರು ಹಾಗೆ ಹೀಗೆ ಅಂತ. ಅಮ್ಮ ತಾಯಿ, ಇದನ್ನ ಆ್ಯಕ್ಚುಲಿ ಬಿಗ್ ಬಾಸ್ ಇದರಲ್ಲಿ ಪಂಚಾಯತಿನಲ್ಲಿ ಮಾತಾಡ್ಬೇಕು ಇವಾಗ. ಯಾಕೆ ಇವರು ಮಾಡಿ ಬಂದಿದ್ದನ್ನ ಬೇರೆಯವರು ಮಾಡಲ್ವಾ? ಬೇರೆಯವ್ರು ಬಾತ್ರೂಮ್ ಕ್ಲೀನ್ ಮಾಡೋದೇ ಅಲ್ವಾ? ಇವ್ರೇನು ಸಪ್ರೇಟ್ ಮೇಲಿಂದ ಉದುರು ಬಿದ್ದಿದ್ದಾರಾ? ಇದ್ರ ಬಗ್ಗೆ ಮಾತಾಡ್ತಾರೆ ಅನ್ಕೊಂತೀನಿ ವೀಕೆಂಡಲ್ಲಿ. ಜೊತೆಗೆ ಇನ್ನೊಂದೇನು ಅಂತಂದರೆ, ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರು, ಧ್ರುವಂತು, ರಿಷಾ ಅವರೆಲ್ಲ ಕುತ್ಕೊಂಡಲ್ಲಿ ಚರ್ಚೆ ಮಾಡ್ತಿರ್ತಾರೆ. ಸೊ ಇಲ್ಲಿ ಧ್ರುವಂತ್ ವರ್ಸಸ್ ಗಿಲ್ಲಿ ಆಯ್ತಲ್ಲ, ಸೊ ಆ ಮ್ಯಾಟ್ರಲ್ಲಿ ಫಸ್ಟು ಗಿಲ್ಲಿ ಏನು ಮಾಡ್ತಾನೆ, ಅಲ್ಲಿ ರಿಷಾಗೆ ಏನೋ ರೇಗಿಸ್ತಾ ಇದ್ದ, ಅವ್ರ ಮಧ್ಯೆ ನಡೀತಾ ಇರುತ್ತೆ ಏನೋ ಒಂದು
ಇಲ್ಲಿ ಮಿಕ್ಕಿದವರೆಲ್ಲ ಸುಮ್ಮನೆ ಸೈಲೆಂಟಾಗಿ ಕೂರಬೇಕಾಗಿತ್ತು. ಅಲ್ಲಿ ರಿಷಾ ಹೇಳುವಂಥದ್ದು, ಸೊ ರಿಷಾ ಬಂದು ಜಸ್ಟ್ 3 ವಾರ ಆಗಿದೆ, ನಾವು ಫುಲ್ ಸೀನಿಯರು, ಇವಳಿಗೆ ಕ್ಯಾಪ್ಟನ್ಸಿ ಏನಾರ ಕೊಟ್ಟರೆ ಮಾಡ್ಲಿಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ರಿಷಾ ಹೇಳ್ತಿರೋಂಥದ್ದು ಕೊಟ್ಟು ನೋಡ್ಲಿ ಮಾಡ್ತೀನಿ ಹಾಗೆ ಹೇಗೆ ಅಂತ ಅವ್ರು ಡಿಸ್ಕಷನ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ಸುಮ್ಮನೆ ಕೂತಂತ ಧ್ರುವಂತು ಸುಮ್ಮನೆ ಕೂತ್ಕೋಬೇಕು ತಾನೆ ಮುಚ್ಕೊಂಡು. ಅವ್ನು ಹೇಳ್ತಾನೆ ಅಶ್ವಿನಿ ಹತ್ರ, ಇವನಿಗೆ ಈ ಏನಂತದಕ್ಕೆ ಬೇರೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅಥವಾ ಇನ್ಸರ್ಟ್ ಮಾಡ್ಲಿಕ್ಕೆ ಅಂತಾನೆ ಪೇಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಇದು ಯಾರಿಗಾಲಿ ಎದುರುಗಡೆ ಇದ್ದವನಿಗೆ ಉರಿಯುತ್ತೆ ತಾನೆ, ಅದಕ್ಕೋಸ್ಕರನೇ ಗಿಲ್ಲಿ ಮಾತಾಡ್ದ ಅಲ್ಲಿ. ಅದರಲ್ಲೂ ಇನ್ನೊಂದು ಹೇಳ್ತಾರೆ, ಇನ್ನು ರಿಷಾ ಹೇಳ್ತಾಳೆ ಸ್ವಲ್ಪ ನಯ ನಾಜುಕುನ ಕಲ್ತ್ಕೊ ಅಂತ. ಈ ಅಮ್ಮ ನಯ ನಾಜುಕು ಕಲ್ತ್ಕೊ ಅಂತ ಹೇಳಿ ಗಿಲ್ಲಿ ಹೇಳುವಂಥದ್ದು. ಫಸ್ಟು ಒಂದು ಹೆಣ್ಣಾಗಿ ಹೇಗಿರ್ಬೇಕು ಅನ್ನೋದನ್ನ ಫಸ್ಟ್ ತಾವು ಕಲ್ತ್ಕೊಳ್ಬೇಕು. ಹೊರಗಡೆ ಹೋದಾದ್ಮೇಲೆ ಒಂದು ಸ್ಟೇಜ್ ಅಂತ ಸಿಕ್ಕಿದಾದ್ಮೇಲೆ ಗಂಡು ಮಕ್ಕಳೇ ಎದುರ್ಕೊಂತಾರೆ ಏನು ಮಾತಾಡಬೇಕು ಏನು ಮಾತಾಡ್ಬೇಕು ಅನ್ನೋದನ್ನ. ತಾವು ಒಂದು ಹೆಣ್ಣಾಗಿ ಯಾವ ರೇಂಜ್ಗೆ ಹುಡುಗರ ಜೊತೆಗೆ ಮಾತಾಡುವಂಥದ್ದು ಮಾತಾಡ್ತಿದ್ದೀರ ಅಂತ ಇಡೀ ಕರ್ನಾಟಕ ನೋಡ್ತಾ ಇದೆ. ಮಾತೆತ್ತಿದ್ರೆ ಕರ್ನಾಟಕ ಜನತೆ ಅಂತಿರಲ್ಲ, ಅದೇ ಕರ್ನಾಟಕ ಜನತೆ ನೋಡ್ತಿದ್ದಾರೆ ನೀವು ಹೆಂಗೆ ಮಾತಾಡ್ತಿದ್ದೀರಿ ಅಂತ. ನಿಮಗೆ ಬೇಕಾದಾಗ ಒಂಥರ ಮಾತಾಡ್ತೀರಾ, ಬೇರೆಯವ್ರು ಬೇಕಾದಾಗ ಒಂಥರ ಮಾತಾಡ್ತೀರಾ. ಅದು ಬೇರೆಯವರಿಗೆ ಅದು ಹೇಳುವಂಥದ್ದು ನಯ ನಾಜುಕು ಅಂತ. ನಯ ನಾಜುಕು ಅನ್ನೋದಕ್ಕೆ ಅರ್ಥ ಒಂದು ಗೊತ್ತಿದೆ ಅನ್ನೋದು ಅಟ್ಲೀಸ್ಟು ಪದಕ್ಕೆ ಅದ್ರ ಅರ್ಥ ತಿಳ್ಕೊಂಡು ಅದು ನೀವು ಪಾಲಿಸ್ಬೇಕು. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಗಿಲ್ಲಿಗೆ ಕೆಲವೊಂದು ಟಾಂಟ್ಗಳೆಲ್ಲ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಯಾವ್ದಾದ್ರು ಹೇಳಿ, ಅವ್ನಿಗೆ ಹೆಸರು ಕೊಡೋದಂತೆ. ಇವರೆಲ್ಲ ಸೇರ್ಕೊಂಡು ಜಾನ್ವಿ, ಅಶ್ವಿನಿ, ಚಂದ್ರಪ್ರಭಾ, ಇವನು ಯಾರು ಧ್ರುವಂತು, ಇವರೆಲ್ಲ ಸೇರ್ಕೊಂಡು ಗಿಲ್ಲಿಗೆ ಏನಾದ್ರೂ ಹೆಸರು ಕೊಡ್ಬೇಕಲ್ಲ ಅಂತ. ಅಲ್ಲಿ ಹೇಳ್ತಾರೆ ಮೈಗಳ, ತಲೆಹರಟೆ, ಮಾತಿನ ಮಲ್ಲ, ಕಳಪೆ ಅಂತ ಬಟ್ಟಾಗ ಅವ್ನು ಧ್ರುವ ಅಂತ ಹೇಳ್ತಾನೆ. ಇದು ಅವನಿಗಂದ್ರೆ ಕರೆಕ್ಟ್ ಆಗಿದೆ ಅಂತ. ಇದು ಮತ್ತೆ ಅವನಿಗೆ ಫಸ್ಟ್ ಇವನೇ ತಾನೇ ಕರ್ಕೊಂಡು ಹೋಗಿರುವಂಥದ್ದು. ಅವನ ಬಗ್ಗೆ ಮಾತೇ ಆಡಿರ್ಲಿಲ್ಲ ಅಲ್ಲಿ ಗಿಲ್ಲಿ. ರಿಷಾ ಜೊತೆ ಏನೋ ಕಿತ್ತಾಟ ಮಾಡ್ತಿದ್ದ, ಮಾತುಕತೆ ನಡೆಸ್ತಿದ್ದ. ಇವನೇ ಧ್ರುವಂತೆ ಹೋಗಿ ಅಲ್ಲಿ ತಗಲಾಕೊಂಡಿರುವಂಥದ್ದು. ನಿನ್ನ ಬಗ್ಗೆ ಒಂದು ಒಳ್ಳೇದು ಮಾರಾಯ ಅಂತ ಧ್ರುವಂತು. ನಿನ್ನ ಬಗ್ಗೆ ಎಲ್ಲ ಚೆನ್ನಾಗೇ ಮಾತಾಡ್ತಾರೆ ಕಣಪ್ಪ ಅಂತ ಅವನು ಬಂದ. ಸೊ ಇಲ್ಲಿಂದ ಶುರು ಆಗುತ್ತೆ ಅವ್ರಿಬ್ಬರದ್ದು ಕಿತ್ತಾಟ. ಅದಾದ್ಮೇಲೆ ಧ್ರುವ ಅಂತ ಹೇಳುವಂಥದ್ದು, ನನ್ನ ಜೊತೆಗೆ ನೀನು ಮಾತಾಡ್ಬೇಡ, ನನ್ನ ಜೊತೆ ಕಾಮಿಡಿ ಮಾಡಬೇಡ, ಜಸ್ಟ್ ಹಾಯ್ ಬೈಯಲ್ಲಿರು. ಇನ್ನು ಮುಂದೆ ನನ್ನ ಜೊತೆಗೆ ನನ್ನ ಬಗ್ಗೆ ಕಾಮಿಡಿ ಮಾತಾಡಬೇಡ, ನನಗೆ ಕಾಲು ಎಳಿಬೇಡ, ಸ್ಯಾಟರ್ಡೆ ಸಂಡೇ ನನ್ನ ವಿಷಯನೇ ಮಾತಾಡಬೇಡ ನೀನು, ನಾನು ಸುದೀಪ್ ಸರ್ ಹತ್ರ ಹೇಳ್ತೀನಿ ಹಾಗೆ ಹೀಗೆ ಅಂತ ಶುರು ಹಚ್ಕೊಂಡ್ಬಿಟ್ಟ. ಅಲ್ಲ ಗುರು, ನೀನು ಫಸ್ಟ್ ಆಫ್ ಆಲ್ ನಿನ್ನ ಬಗ್ಗೆ ಅವ್ನು ಮಾತಾಡಿರಲಿಲ್ಲ ಆ ಡಿಸ್ಕಷನಲ್ಲಿ. ನೀನೇ ಒಳಗೆ ಬಂದೆ, ನೀನೇ ಮಾತಾಡಿದೆ, ನೀನೇ ಉಗಿಸ್ಕೊಂಡೆ, ನೀನೇ ಗುಮ್ಮಿಸ್ಕೊಂಡೆ. ಇವಾಗ ನೀನೇ ಹೇಳ್ತೀಯ ನನ್ನ ಬಗ್ಗೆ ಮಾತಾಡಬೇಡ ಅಂತ. ನಿನಗೆ ಡೈರೆಕ್ಟಾಗಿ ಹೇಳ್ಬೇಕಿತ್ತು ಅಂತಂದರೆ ಡೈರೆಕ್ಟ್ ಬೇರೆ ಸಮಯದಲ್ಲಿ ಹೇಳ್ಬೋದಾಗಿತ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿ ಅನವಶ್ಯಕವಾಗಿ ಇವನಿಗೆ ಇನ್ಸಲ್ಟ್ ಮಾಡೋಕ್ಕೆ ಅಂತಲೇ ಪೇಮೆಂಟ್ ಕೊಡ್ತಾರೆ, ಹಾಗೆ ಹೀಗೆ. ಇನ್ಸಲ್ಟ್ ಮಾಡೋಕ್ಕೆ ಪೇಮೆಂಟ್ ಕೊಡ್ತಿದ್ದಾರೆ ಅಂತಂದರೆ ಏನಿದು, ಬಿಗ್ ಬಾಸ್ ವೇರ್ ಮೇಲೆ ಆರೋಪ ಮಾಡ್ತಿದೆಯಾ ಹೇಗೆ? ಆ ಥರ ಏನಾದ್ರು ಇದ್ರೆ ಸುದೀಪ್ ಸರ್ ಸರಿಯಾಗಿ ತೊಗೊತಾರೆ, ನಿನಗೆ ರಾಡ್ ಇಳಿಸ್ತಾರೆ, ಅದು ಬೇರೆ ವಿಷಯ. ಎಲ್ರಿಗೂ ಕೂಡ ಪ್ರಾಬ್ಲಮ್ ಇದೆ, ಅದನ್ನ ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅದನ್ನ ಎಲ್ರಿಗೂ ಸಮಾನವಾಗಿ ನೋಡ್ಬೇಕು ನೀವು. ನಿಮಗೆ ಮಾಡಿದಾಗ ಒಂದು, ಬೇರೆಯವ್ರಿಗೆ ಮಾಡಿದಾಗ ಒಂದು ಎಂಜಾಯ್ ಮಾಡುವಂಥದ್ದು ಅದಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸುಮಾರು ಜನ ಅನ್ಕೊಂಡ್ಬಿಟ್ಟವ್ರಲ್ಲಿ ಗಿಲ್ಲಿಗೆ ಈ ಥರ ಒಂದು ಟಾಂಟ್ ಕೊಡುವಂಥದ್ದು, ಸೊ ಈ ಥರ ಬೇರೆಯವ್ರನ್ನ ಕಂಡಮ್ ಮಾಡಿ ಕಾಮಿಡಿ ಮಾಡೋದು ಬಿಟ್ಟರೆ ಏನೂ ಗೊತ್ತೇ ಇಲ್ಲ ಅನ್ನೋ ರೇಂಜಿಗೆ ಆಡ್ತಿದ್ದಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅವ್ನು ಏನೇನು ಹೇಳ್ತಿದ್ದಾನಲ್ಲ ಬಿಗ್ ಬಾಸ್ ಮನೆ ಒಳಗೆ ಇವ್ರು ಏನೇನು ಮಾಡ್ತಿದಾರಲ್ಲ ಅದನ್ನೇ ಕಾಮಿಡಿ ರೂಪದಲ್ಲಿ ಹೇಳ್ತಿದ್ದಾನೆ ಅಷ್ಟೇ. ಅವನೇನು ಬೇರೆ ಹೊರಗಡೆಯಿಂದ ತಂದ್ಬಿಟ್ಟು ಬೇಕು ಅಂತ ಆಡ್ಕೊಂಡ ರೀತಿಲಿ ಹೇಳ್ತಾ ಇಲ್ಲ. ಈ ಕಿತ್ತಾಟ ಜಗಳ ಎಲ್ಲ ಮಾಡ್ಕೊಂಡು ಮಾತಾಡ್ತಾರಲ್ಲ, ಸೊ ಅದನ್ನೇ ಅವ್ನು ಕಾಮಿಡಿ ರೂಪದಲ್ಲಿ ಹೇಳ್ತಿದ್ದಾನೆ. ಈ ಜಗಳ ಆಡಿದಾಗ ಅಲ್ಲೇ ಕೋಪದಲ್ಲಿ ಮುಗ್ದೋಗ್ಬಿಡುತ್ತೆ. ಬಟ್ ಈ ಕಾಮಿಡಿ ರೂಪದಲ್ಲಿ ಹೇಳಿದ್ರೆ ಅದು ಮನಸ್ಸಿಗೆ ನಾಟುತ್ತಲ್ಲ, ಸೊ ಅದಕ್ಕೋಸ್ಕರ ಜಾಸ್ತಿ ಅವರಿಗೆ ಬೆಂಕಿ ಬಿದ್ದಿದೆ ಅಂತಲೇ ಹೇಳಬೇಕು. ಓಕೆ, ಇದಾದ್ಮೇಲೆ ಅಲ್ಲಿ ಕಾವ್ಯ ಕೂಡ ಹೇಳ್ತಾರೆ ಅವನಿಗೆ, ಅಂದರೆ ಒಬ್ಬರನ್ನ ಕೆಳಗಡೆಗಿಟ್ಟು ಕಾಮಿಡಿ ಮಾಡಬೇಡ, ಬಿಕಾಸ್ ಹೊರಗಡೆ ಜನ ನೋಡ್ತಿರ್ತಾರೆ, ಅವ್ರದ್ದು ಒಂದು ದೃಷ್ಟಿಯಲ್ಲಿ ಕೆಟ್ಟವ್ರು ಆಗೋ ರೀತಿಯಲ್ಲಿ ಮಾಡಬೇಡ ಅನ್ನೋ ರೀತಿಯಲ್ಲಿ ಅಗೇನ್ ಅದ್ರಿಂದ ಅವನು ಸುಮ್ಮನೆ ಆಗ್ತಾನೆ. ಇದಾದ್ಮೇಲೂ ಕೂಡ ಅಷ್ಟೇ ಅಶ್ವಿನಿ ರಾಶಿಕ್ ಅವ್ರು ಡಿಸ್ಕಷನ್ ಮಾಡ್ತಾರೆ. ಅಲ್ಲಿ ರಾಶಿಕಾ ಹೇಳ್ತಾಳೆ ಕಾವ್ಯ ಬಗ್ಗೆ, ಇವಳು 3 ವಾರದಿಂದ ಫುಲ್ ಸೇಫು, ನಾಮಿನೇಷನ್ಗೆ ಬಂದಿಲ್ಲ ಅಂತ. ಯಾಕೆ ಅಷ್ಟೊಂದು ಉರಿ ನಿಮಗೆ? ಅವ್ರಿಬ್ಬರು ಕಂಡ್ರೆ ಅಷ್ಟೊಂದು ಉರಿ ಯಾಕೆ? ಅವರು ಸೇಫ್ ಆದರೂ ಆಗಲಿ, ನಾಮಿನೇಷನ್ ಆದರೂ ಆಗಲಿ, ಏನಾದರೂ ಆಗಲಿ, ನೀವು ಮಾಡಿ ಅಲ್ಲ. ನೀವು ಆಲ್ರೆಡಿ ಉತ್ತಮ ಕಳಪೆ ಕೊಡಬೇಕು ಅಂದಾಗೆಲ್ಲ ಡಿಸ್ಕಷನ್ ಮಾಡಿ ತಾನೇ ಕೊಡ್ತಿದ್ದೀರಾ. ಅವ್ನು ಸುದ್ದಿ, ಅಶ್ವಿನಿ, ಇನ್ನು ಕೆಲವು ಚಂದ್ರಪ್ರಭಾ ಇವರೆಲ್ಲ ಇದ್ದಾರೆ. ಉತ್ತಮ ಕಳಪೆ ಅಂತ ಬಂದಾಗ ಡಿಸ್ಕಷನ್ ಮಾಡಿ ಕೊಡುವಂಥದ್ದು. ಆಮೇಲೆ ಸೀಸನ್ 10ರಿಂದ ನಾನು ನೋಡ್ತಾ ಇದ್ದೀನಿ, ಇದಕ್ಕೆ ಬಿಗ್ ಬಾಸು ತಲೆ ಕೆಡಿಸ್ಕೊಂತಿಲ್ಲ, ಸುದೀಪ್ ಸರ್ ತಲೆ ಕೆಡಿಸ್ಕೊಂತಿಲ್ಲ. ಈ ಸೀಸನ್ 10ರಿಂದ ರೂಲ್ಸ್ಗಳು, ಈ ಮೂಲ ನಿಯಮಗಳು ಅವ್ರಿಗೆ ಬೇಕಂದಂಗೆ ಚೇಂಜ್ ಆಗ್ತವೆ. ಅಲ್ಲಿ ಯಾರು ಕಂಟೆಸ್ಟೆಂಟ್ ಇದಾನಲ್ಲ ಅದ್ರ ಮೇಲೆ ಡಿಪೆಂಡು. ಅವ್ನು ಯಾರಾದ್ರು ಚಿಂಟ್ರಾರಿ ಪಂಟ್ರಾರಿ ಇದ್ರೆ ಸೊ ಅವ್ನಿಗೆ ಹಾಕೊಂಡು ಚೆನ್ನಾಗಿ ಜಡಿತಾರೆ. ಸ್ವಲ್ಪ ಯಾರಾದ್ರೂ ಟಾಪ್ TRP ಮೆಟೀರಿಯಲ್ಗಳಿದ್ರೆ ಸೊ ಅವ್ರು ಏನಾದರೂ ಮಾಡಿದ್ರೆ ಅವ್ರಿಗೆ ಏನೂ ಮಾಡಲ್ಲ. ಸುಮ್ಮನೆ ಅವ್ನು ಇಂಡೈರೆಕ್ಟಾಗಿ ಜಸ್ಟ್ ಹಿಂಗೊಂದು ಚೂಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಅಷ್ಟೇ. ಅದೇ ಆಗ್ತಿರೋದಿಲ್ಲಿ. ಆಮೇಲೆ ಇಲ್ಲಿ ಅಶ್ವಿನಿ ಹೇಳ್ತಾರೆ, ಯಾವಾಗ ನೋಡಿದ್ರು ಗಿಲ್ಲಿ 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 ಅಂತಿರ್ತಾರೆ. ಅಂಥದ್ದು ಏನು ಮಾಡಿದಾನೆ ಅವನು ಇಲ್ಲಿ? ಇಡೀ ಮನೆ ತಿರುಗಿ ಬಿದ್ದರೆ ಫುಲ್ ಸೈಲೆಂಟ್ ಆಗಿಬಿಡ್ತಾನೆ ಅಂತ. ಇವಾಗಲಾದ್ರೂ ಗೊತ್ತಾಯ್ತು ತಾನೆ, ಅವನಿಗೆ ಎದುರಿಸ್ಬೇಕು ಅಂದರೆ ಇಡೀ ಮನೆ ತಿರುಗಿ ಬಿಡಬೇಕು ಅಂತ. ಮಾಡಿ ಮತ್ತೆ
ಎಲ್ಲರೂ ಅವನ ಬಗ್ಗೆ ಮಾತಾಡ್ತಾರೆ, ಎಂಥದ್ದು ಏನು ಮಾಡಿದ್ದಾನೆ, ಮತ್ತೆ ಯಾಕೆ ತಲೆ ಕೆಡಿಸ್ಕೊಂತಿದ್ದಾರೆ ಎಲ್ಲರೂ ಕೂಡ ನೀವು ಅವನ ಬಗ್ಗೆ? ಇಡೀ ಮನೆ ಅರ್ಧ ಮನೆ ತಲೆ ಕೆಡಿಸ್ಕೊಂಡಿದ್ದೀರ ಅಂದ್ರೆ ಅರ್ಧ ಮನೆ ತಲೆ ಕೆಡಿಸ್ಕೊಂಡು ನಿಮ್ಮ ಗುಂಪಿದೆಯಲ್ಲ ಪೂರ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ. ಕಾವ್ಯ ಅಂದ್ರೆ ಗಿಲ್ಲಿ ಅಂದ್ರೆ ಯಾವಾಗ ನೋಡಿದ್ರು ಬಾಯಲ್ಲಿ ಅವ್ರದ್ದಿಬ್ರದೇ ಇರುತ್ತೆ ಹೆಸರು ಇವ್ರದ್ದು ಎಲ್ರಿಗೂ. ಯಾಕಷ್ಟು ತಲೆ ಕೆಡಿಸ್ಕೊಂತೀರ? ಅವ್ರು ಏನು ಮಾಡಿಲ್ಲ, ಏನು ದಬಾಕಿಲ್ಲ, ಹೊರಗಡೆ ಏನೂ ಇಲ್ಲ ಅಂತಂದ್ರೆ ಏನಕ್ಕೆ ಅವನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀರಾ? ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ಇದಾದ್ಮೇಲೆ ಅಲ್ಲಿ ಜಾನ್ವಿ ಅವರು ಬಂದ್ಬಿಟ್ಟು ಸೊ ಗಿಲ್ಲಿ ಮುಂದೆ ಪುಂಗಕ್ಕೆ ಶುರು ಮಾಡ್ತಾರೆ. ಈ ಜಾನ್ವಿ ಲಾಸ್ಟ್ ವೀಕ್ ಗಂಟ ಕರೆಕ್ಟ್ ಆಗಿದ್ಲು ಗುರು. ಈ ವಾರ ತಿರ್ಗಾ ಶುರು ಹಚ್ಕೊಂಡವಳೆ ಅಶ್ವಿನಿಗೆ ಬಕೆಟ್ ಹಿಡಿಯಕ್ಕೆ. ಅಲ್ಲಿ ಗಿಲ್ಲಿ ಎದುರುಗಡೆ ಬಂದು ಹೇಳ್ತಾಳೆ, ಅಶ್ವಿನಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ, ಫುಲ್ ಕ್ಲಿಯರ್ ಆಗಿದ್ದಾರೆ, ಅಂದ್ರೆ ಮನ್ಸಲ್ಲಿ ಏನಿದೆ ಅದನ್ನ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಮನ್ಸಲ್ಲಿ ಒಂದು ಹೊರಗಡೆ ಒಂದು ಏನಿಲ್ಲ, ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡ್ಬಿಟ್ಲು. ಇವನಿಗೆ ಪಿತ್ತ ನೆತ್ತಿಗೆ ಇರುತ್ತೆ ಗಿಲ್ಲಿಗೆ. ಅಲ್ಲ ಮೊನ್ನೆನೆ ಒಂದು ಹೇಳ್ದೆ, ಇವಾಗ ಇನ್ನೊಂದು ಹೇಳ್ತಿದ್ದೆ ನೀನು ಅಂತ ಹೇಳ್ದ ಅವನು. ಅಮ್ಮ ತಾಯಿ, ಮೊನ್ನೆ ಏನ್ ಹೇಳ್ದೆ ನೀನು, ಅವ್ರು ಬಂದ್ರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇರೋ ಗಂಟ ನಾನು ಮಾತಾಡ್ಸಲ್ಲ ಅಂತ ಹೇಳಿದೆ, ಇವಾಗ ಬಂದ್ಬಿಟ್ಟು ಹಿಂಗ್ ಪುಂಗ್ತಾ ಐತಿ ಅಂತ. ಅಷ್ಟೇ ಗುರು, ಏನು ಇಲ್ಲ. ಸಹವಾಸ ದೋಷ ನೆಟ್ಟಿಗಿದ್ರೆ ಎಲ್ಲ ಕರೆಕ್ಟ್ ಆಗಿರ್ತಾರೆ. ಒಂದ್ಸರಿ ಹಿಂಗ್ ಹೋಗ್ಬಿಟ್ರೆ ಸಾಕು, ಅಲ್ಲಿಗೆ ಮತ್ತೆ ತಿರ್ಗಾ ಅಷ್ಟೇ, ಅದೇ ಗಲೀಜೇನೆ. ಓಕೆ, ಇದಾದ್ಮೇಲೆ ಅಲ್ಲಿ ಸನ್ರೈಸ್ದೊಂದು ಚಟುವಟಿಕೆ ಕೊಡ್ತಾರೆ. ಇಲ್ಲೂ ಒಂದು ಪ್ರಾಬ್ಲಮ್ ಆಗಿದೆ. ಚಟುವಟಿಕೆ ಏನಾಗಿದೆ ಅಂದ್ರೆ ಇಲ್ಲಿ 2 ಟೀಮ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಯಾವನೋ ಕಾಮೆಂಟ್ರಿ ಮಾಡ್ಬೇಕಂತೆ, ಅವ್ನು ಚಂದ್ರಪ್ರಭಾಗೆ ಕಾಮೆಂಟ್ರಿ ಮಾಡಕ್ಬಿಟ್ಟು ಅವನ ಯೂಸ್ಲೆಸ್ ಫಲೋಗೆ. ಓಕೆ, ಅಲ್ಲಿ ರಿಸಲ್ಟ್ ಹೇಳೋವಂಥವನು ಜಡ್ಜು ನಮ್ಮ ಮಾಳು ಸಾಹೇಬ್ರು. 2 ಟೀಮ್ ಮಾಡ್ತಾರೆ. ಗಿಲ್ಲಿ ಒಂದು ಟೀಮಲ್ಲಿ ಇರ್ತಾನೆ, ಆಮೇಲೆ ಈ ಕಡೆ ರಘುದ್ ಒಂದು ಟೀಮ್ ಆಗುತ್ತೆ, ಅಡಿಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಗಿಲ್ಲಿ ಕೆಲವು ಟೈಮಲ್ಲಿ ಅಲ್ಲಿ ಕ್ವಾಟ್ಲೆ ಮಾಡುವಂಥದ್ದು, ಅದು ಇದು ಬಜ್ಜಿ ತರುವಂಥದ್ದು ಎಲ್ಲ ಮಾಡ್ದ. ಅದು ಏನಕ್ಕೆ ಮಾಡ್ದ ಅಂತ ಅದಕ್ಕೂ ಒಂದು ಕಾರಣ ಇದೆ. ಅವ್ನು ಹೇಳ್ಕೊಂಡಿದ್ದಾನೆ ಯಾರ ಜೊತೆಗೆ ಅಂದ್ರೆ ಕಾವ್ಯ ಜೊತೆ ಹೇಳ್ಕೊಂಡಿದ್ದೆ, ಹಂಗೆ ಯಾಕೆ ಮಾಡಿದೆ ಹಾಗೆ ಹೇಗೆ ಅಂತ ಕೇಳಿದಾಗ, ಜಾನ್ವಿ ಅವರು ಇನ್ನೇನು ಟಾಸ್ಕ್ ಸ್ಟಾರ್ಟ್ ಆಗೋ ಟೈಮಲ್ಲಿ 2 ತಂಡ ಅಂತ ಮಾಡ್ತಾರಲ್ಲ, ಸೊ ಅವಾಗಲೇ ಜಾನ್ವಿ ಹೇಳಿದ್ರಂತೆ ಇವ್ನು ನಮ್ಮ ಟೀಮ್ಗೆ ಬೇಡ ಹಾಗೆ ಹೇಗೆ ಅಂತ ಹೇಳಿದ್ರಂತೆ. ಜೊತೆಗೆ ಇನ್ನೇನು ಟಾಸ್ಕ್ ಶುರು ಆಗೋ ಟೈಮಲ್ಲಿ ಅವನಿಂದ ಹುಷಾರಾಗಿರಿ, ಸೊ ಅವ್ನು ಹಾಳು ಮಾಡ್ತಾನೆ ಹಾಗೆ ಹೀಗೆ ಅಂದ್ರಂತೆ. ಇವ್ನು ನನಗೆ ಹಿಂಗೆ ಅಂತೀರಾ ಅಂತ ಹೇಳ್ಬಿಟ್ಟು ಬೇಕು ಅಂತಾನೆ ಹಾಳು ಮಾಡ್ಬಿಟ್ಟ ಅವನು. ಸೊ ಅದನ್ನ ರೀಸನ್ ತಗೊಂಡೋಗಿ ಇವನಿಂದ ನಮ್ಮ ತಂಡ ಸೋಲ್ತು ಹಾಗೆ ಹೀಗೆ ಅಂತ ಕಳಪೆನಲ್ಲಿ ತಗೊಂಡ್ರು. ಸೊ ಅಲ್ಲ, ಮುಂಚೆ ಆಗಿರುವಂಥ ವಿಷಯ ಇಷ್ಟು. ಬಟ್ ಅವನು ಕೂಡ ಅಲ್ಲಿ ಹೇಳಲಿಲ್ಲ, ನನಗೆ ಹಿಂಗೆಲ್ಲ ಮಾತಾಡಿದ್ರು, ನಮ್ಮ ಟೀಮಿಗೆ ಬೇಡ, ಸೊ ಇವನು ಹಾಳು ಮಾಡ್ತಾನೆ, ಅವನಿಂದ ಟೀಮಿಂದ ಸ್ವಲ್ಪ ದೂರ ಇಟ್ಕೊಳ್ಳಿ ಹಾಗೆ ಹಿಂಗೆ ಅಂತ ಜಾನ್ವಿ ಮಾತಾಡಿದಂಥದ್ದು. ಅದನ್ನ ಅಲ್ಲಿ ಅವನು ಇವನು ಅಷ್ಟೇನೆ, ಯಾರು ಕ್ಯಾಪ್ಟನ್ ಹೆಸರು ಮಾಳು, ಅವನು ಅದಕ್ಕೇನೆ ಅವ್ನಿಗೆ ಒಂದು ಪಾಯಿಂಟ್ ಕಡಿಮೆ ಕೊಟ್ಟಿರುವಂಥ ಡೆಕೋರೇಷನ್ ಅಂತ ಬಂದಾಗ. ಸೊ ಗಿಲ್ಲಿ ಒಂದು ಕ್ವಾಟ್ಲೆಲ್ಲ ಮಾಡಿದ್ನಲ್ಲ, ಸೊ ಅದಕ್ಕೋಸ್ಕರ ಒಂದು ಪಾಯಿಂಟ್ ಕಟ್ ಮಾಡಿ ಇವ್ರಿಗೆ ನಾನು ಕೊಟ್ಟಿರುವಂಥದ್ದು ವಿನ್ನರ್ ಅನ್ನೋ ರೀತಿಯಲ್ಲಿ. ಗಿಲ್ಲಿ ತಂಡ ಸೋಲ್ತು, ರಘು ತಂಡ ಗೆಲ್ತು. ಸೊ ಇದರಿಂದ ಗೊತ್ತಾಗುವಂಥದ್ದು ಏನಂತಂದ್ರೆ ಗಿಲ್ಲಿಂದಾನೇ ತಂಡ ಸೋಲ್ತು ಅಂತ. ಬಟ್ ಅಲ್ಲಿ ಗಿಲ್ಲಿ ಯಾಕೆ ಆ ಥರ ಮಾಡ್ದ ಅನ್ನೋದು ಯಾರು ಕೂಡ ಮಾತಾಡಲ್ಲ. ಅಂಡ್ ಇದಾದ್ಮೇಲೆ ಉತ್ತಮ ಮತ್ತೆ ಕಳಪೆ ನಡೆಯುತ್ತೆ. ಅಂಡ್ ನಿಮ್ಗೆ ಆಲ್ರೆಡಿ ನೋಡಿದ್ರೆ ಉತ್ತಮ ಕಳಪೆನಲ್ಲಿ ಏನಾಗಿದೆ ಅಂತ. ಉತ್ತಮ ಚಂದ್ರಪ್ರಭಾಗ ಅದು ಯಾವ ಆಧಾರದ ಮೇಲೆ ಮಾಳು ಕೊಟ್ಟ, ಅದೇ ಅವನಿಗೇನು ಹೆಲ್ಪ್ ಮಾಡೋದು ಅಂತ ಹೇಳ್ಬಿಟ್ಟು ಅವನಿಗೆ ಕೊಟ್ಟ. ಈ ಥರ ಬಿಗ್ ಬಾಸ್ ಆದರೆ ನಡೆಯಲ್ಲ. ವೀಕೆಂಡಲ್ಲಿ ಚೇಂಜ್ ಮಾಡಿಸಿ, ಫಸ್ಟ್ ಅದನ್ನ ದಯವಿಟ್ಟು ಚೇಂಜ್ ಮಾಡಿಸಿ. ಮಾಳು ಕಡೆಯಿಂದ ಚೇಂಜ್ ಮಾಡಿಸಲೇಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ಮುಂಚೆ ಎಲ್ಲ ಚೇಂಜ್ ಮಾಡಿಸ್ತೀವಿ. ಇವನು ಎಲಿಮಿನೇಟ್ ಆಗುವಂಥ ಕ್ಯಾಂಡಿಡೇಟ್ ಅವನು. ಉತ್ತಮ ತಗೊಂಡಿದ್ದಾನಲ್ವ ಅವನು, ಫಸ್ಟ್ ಉತ್ತಮನ ತೆಗಿಸ್ಬಿಟ್ಟು ಅವನು ಎಲಿಮಿನೇಟ್ ಮಾಡಿ ಬಿಸಾಕಿ ಹೇಳ್ತೀನಿ. ಇಲ್ದೇ ಇರೋದನ್ನೆಲ್ಲ ಮಾತಾಡ್ತಾನೆ, ಜೊತೆಗಿದ್ದವ್ರಿಗೇನೆ ಬೆನ್ನಿಗೆ ಚೂರಿ ಹಾಕ್ತಾನೆ. ಅವನು ಯಾವ ಇದರಲ್ಲಿ ಉತ್ತಮ ರೀ? ಅವನು ಹೊಡ್ಸ್ಕೊಂಡವನು ಕಳಪೆ ಅಂತೆ ಗಿಲ್ಲಿ. ಅವಳು ಹಲ್ಲೆ ಮಾಡಿದವಳು ಅವಳ ಪಾಳಿಗೂ ಕರೆಕ್ಟ್ ಆಗಿದ್ದಾಳೆ. ಅವಳು ರೀಸನ್ ಕೊಡ್ತಾಳೆ ಗಿಲ್ಲಿಗೆ, ಇದು ಎಂತ ಕಳಪೆ ಕೊಟ್ಟಾಗ ಅವನು ಹೀಯಾಳಿಸ್ತಾನೆ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ರೀಸನ್ ಕೊಡ್ತಾಳೆ ಅವಳು. ಯಾರು? ರಿಷಾ. ಕಾಮನ್ ಸೆನ್ಸ್ ಇಲ್ಲ ಒಂಚೂರುವೆ. ನೀವು ಹೊಡೆದಿರೋವಂಥದ್ದು ಮ್ಯಾಟ್ರ್ ಆಗಲ್ವಾ? ಒಂಚೂರು ಅದು ಅಟ್ಲೀಸ್ಟ್ ಒಂದು ಸಾರಿ, ಮನಸ್ಸಿಂದ ಒಂದು ಸಾರಿ ಕೇಳಿದ್ರೆ ಹೋಗ್ಲಿ. ಲಾಸ್ಟ್ ಸೀಸನಲ್ಲಿ ನಾನು ಹೇಳಿದ್ದೆ ನಿಮಗೆ, ಯಾರು ಭವ್ಯ ಅವರು ಇವನಿಗೆ ಹನುಮಂತ ಹೊಡೆದ್ರು ಅಂತ. ಅಟ್ಲೀಸ್ಟ್ ಕ್ಯಾಮ್ರಾ ಹತ್ರ ಬಂದು ಸಾರಿ ಕೇಳಿದ್ರು. ಅದು ಯಾವಾಗ ಬಿಡಿ, ಅದು ಏನದು ಎಪಿಸೋಡ್ ಆದ್ಮೇಲೆ, ಕಿಚ್ಚನ ಒಂದು ಪಂಚಾಯತಿ ಆದ್ಮೇಲೆ ಕೇಳಿರುವಂಥದ್ದು. ನಿಮ್ಗೆ ಕಾಮನ್ ಸೆನ್ಸ್ ಇಲ್ವ? ಅಟ್ಲೀಸ್ಟ್ ಅವ್ನಿಗೆ ಹೋಗ್ಬಿಟ್ಟು ಒಂದು ಸಾರಿ ಕೇಳೋವಂಥದ್ದು ಮನಸ್ಸಿಂದ. ತಪ್ಪನ್ನ ಒಪ್ಕೊಳ್ಳೋವಂಥ ಒಂದು ಇದನ್ನೇ ಅಲ್ಲ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಅವನಿಗೂ. ಏನು ತಮಗೆ ತಾವು ಒಂದು ಹೇಳ ಸುಪೀರಿಯಾರಿಟಿ ಫೀಲ್ ಇದೆ ಅವ್ರಿಗೆಲ್ರಿಗೂ, ಮ್ಯಾಕ್ಸಿಮಮ್ ಇರೋರಿಗೆ. ಎಲ್ರಿಗೂ ಅಲ್ಲ, ಮ್ಯಾಕ್ಸಿಮಮ್ ಇರೋರಿಗೆ. ಅಂಥವಳನ್ನ ಬಿಟ್ಟು ಇವನ್ನ ಕಳಪೆ ಅಂತ ಕೊಡ್ತಾರೆ. ಇವ್ರ ವ್ಯಕ್ತಿತ್ವ ಏನು, ಈ ಸರಿ ಬಿಗ್ ಬಾಸ್ ಯಾವ ರೇಂಜಿಗೆ ಒಂದು ಕಾನ್ಸೆಪ್ಟ್ಗಳನ್ನ ತಗೊಂಡ್ ಬರ್ತಿದ್ದಾರೆ, ಟಾಸ್ಕ್ಗಳು ತಗೊಂಡ್ ಬರ್ತಿದ್ದಾರೆ, ಚಟುವಟಿಕೆ ತಗೊಂಡ್ ಬರ್ತಿದ್ದಾರೆ ನೋಡಿ. ಫಸ್ಟು ಇಲ್ಲಿ ಮಾಳು ಆಗಿರುವಂಥ ಕ್ಯಾಪ್ಟನ್ನೇ ಸರಿ ಇಲ್ಲ ಅಂತ ನನಗನ್ಸುತ್ತೆ. ಅವ್ನು ತಗೊಂಡ್ರೆ ನಿರ್ಧಾರದ ಮೇಲೆ ಹೇಳ್ತಾರೆ ಅಂತದ್ದು. ನಾನು ಅವ್ನು ನೆಟ್ಟಿಗಿರುವಂಥ ಕ್ಯಾಪ್ಟನ್ ಇದ್ದಿದ್ರೆ, ನೋಡಪ್ಪ ನನಗೆ ನೀನು ಹೆಲ್ಪ್ ಮಾಡಿದ್ಯಾ, ಬಟ್ ಬೇರೆ ಟೈಮಲ್ಲಿ ನಂದು ಏನಾದರೂ ಬಂದಾಗ ಕೊಡ್ತೀನಿ, ಬಟ್ ಉತ್ತಮ ಅಂತ ಬಂದಾಗ ಸೊ ಇದು ಬೇರೆ ರೀತಿಯಲ್ಲೇ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸೊ ನಾನು ಈ ಸರಿ ಕೊಡಲ್ಲ ನಿನಗೆ, ಬೇರೆ ಟೈಮಲ್ಲಿ ಏನಾದರೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಮಾಡಲಿಲ್ಲ ಅವನು. ಇದ್ರ ಮಧ್ಯೆ ಧ್ರುವಂತ ಅಂಡ್ ಗಿಲ್ಲಿ ವರ್ಸಸ್ ಕಾವ್ಯ ಕಿತ್ತಾಟ ಆಗುತ್ತೆ. ಅಗೇನ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಧ್ರುವಂತ್ಗೆ ನೇರವಾಗಿ ಫೈಟ್ ಆಗಿ ಮಾಡಬೇಕು. ನಿಮಗೆ ಗಿಲ್ಲಿ ಹೊಡಿಬೇಕು ಅಂತಂದ್ರೆ ಅವನಿಗೆ ಹೊಡಿ, ಡೈರೆಕ್ಟ್ ಆಗಿ ಹೋಗಿ. ಈ ಕಡೆಯಿಂದ ಕಾವ್ಯ ಕಡೆಯಿಂದ ಹೋಗುವಂಥದ್ದಲ್ಲ. ಅಂಡ್ ಇದೆಲ್ಲ ಆದ್ಮೇಲೆ ಗಿಲ್ಲಿಗೆ ಒಟ್ಟಿನಲ್ಲಿ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಹೋದ್ಮೇಲೆ ಇಬ್ಬರು ಕೂಡ
ಉತ್ತಮ ಕಳಪೆ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಅಕ್ಕಪಕ್ಕದಲ್ಲಿ. ನನಗೆ ಅನಿಸ್ತಾ ಇತ್ತು, ಸೊ ಇವನು ಕಳಪೆನ ತಗೊಂಡು ಹೊರಗೆ ಹಾಕಿ, ಸೊ ಉತ್ತಮ ತಗೊಂಡಿದ್ದಾನಲ್ಲ ಅವನು ಒಳಗೆ ಹಾಕಬೇಕು ಅಂತ. ಡಿಸರ್ವಿಂಗ್ ಅದೇ ಇರುವಂಥದ್ದು ಇಲ್ಲಿ. ಈ ವಾರದಲ್ಲಿ ಗಿಲ್ಲಿ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ, ಬೇರೆಯವ್ರದ್ದು ಎಷ್ಟಿದೆ ನೋಡ್ಕೊಂಬಿಡಿ. ನಾನು ಒನ್ ಡೇ ಹೇಳ್ತಾ ಇಲ್ಲ, ಇಡೀ ವಾರ ಹೇಳ್ತಾ ಇದ್ದೀನಿ. ಒಂದು ದಿನದ ಎಪಿಸೋಡಲ್ಲಿ ಅವನಿಗೆ ಸ್ಕ್ರೀನ್ ಸ್ಪೇಸ್ ಕೊಡಲಿಲ್ಲ, ಅಲ್ಲಿ ಏನು ಕೊಡಲಿಲ್ಲ ಗೊತ್ತಿಲ್ಲ ನನಗೆ. ಸೊ ಆ ಎಪಿಸೋಡ್ ಹೆಂಗಿತ್ತು ನೋಡಿ. ಮೇ ಬಿ ಗುರುವಾರ ಅಂತ ಅನ್ಸುತ್ತೆ, ಗುರುವಾರ ಆರ್ ಬುಧವಾರ ಎಪಿಸೋಡ್ ಎಷ್ಟು ಬೋರಿಂಗ್ ಇತ್ತು ಗೊತ್ತಾ. ಬಿಕಾಸ್ ಅಲ್ಲಿ ಗಿಲ್ಲಿದೆಲ್ಲೂ ಕೂಡ ಮಾತೇ ಇರಲಿಲ್ಲ ಅಲ್ಲಿ ಆ ಎಪಿಸೋಡಲ್ಲಿ. ಇವಾಗ ಅರ್ಥ ಮಾಡ್ಕೊಳ್ಳಿ ಶೋ ಯಾರಿಂದ ನಡೀತಾ ಇದೆ ಅಂತ. ನಿಮ್ದು 60% ಶೋ ಅವನೇ ಎತ್ಕೊಂಡು ಹೋಗ್ತಿರೋವಂಥದ್ದು ಅವ್ನ ಭುಜದ ಮೇಲೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಕೊಟ್ರೆ ಟಾಸ್ಕ್ಗಳು ಕರೆಕ್ಟಾಗಿ ಕೊಡಬೇಕು. ಅದೆಲ್ಲ ಬಿಟ್ಬಿಟ್ಟು ಜನಗಳ ನಿರ್ಧಾರ, ಇವ್ರ ನಿರ್ಧಾರ, ಅವ್ರ ನಿರ್ಧಾರ ಅಂತಂದ್ರೆ ಅಲ್ಲಿ ಡಿಸರ್ವಿಂಗ್ ಯಾರಿದ್ದಾರೆ ಅವ್ನಿಗೇನು ಸಿಗೋದೇ ಇಲ್ಲ. ಓಕೆ, ಸೊ ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.